ಶಿಕ್ಷಣವೆಂಬುದು ಜ್ಞಾನದೀಪ. ಅದು ಜೀವನದ ದಾರಿಯನ್ನು ಬೆಳಗಿಸುತ್ತದೆ. ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಶಿಕ್ಷಕರು ಒಟ್ಟಾಗಿ ಸೇರಿದರೆ ಮಾತ್ರ ಶಿಕ್ಷಣ ಯಶಸ್ವಿಯಾಗಲು ಸಾಧ್ಯ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಜಯಪ್ಪ ಹೇಳಿದರು. ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಶಾಲಾ ಪ್ರಾರಂಭೋತ್ಸವ ದಿನದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಧ್ಯೇಯವಾಕ್ಯದ ಮಹಾಪೋಷಕರ ಮಹಾಸಭೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಂತೆಬೆನ್ನೂರು ಸರ್ಕಾರಿ ಕೆಪಿಎಸ್ ಶಾಲೆ ತಾಲೂಕು, ಜಿಲ್ಲೆ ಹಾಗೂ ರಾಜ್ಯ ಮಟ್ಟದಲ್ಲಿ ಹೆಸರುವಾಸಿಯಾಗಿದೆ. ಈ ಶಾಲೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ತೃತೀಯ ರ್ಯಾಂಕ್ ಪಡೆದ ಹೆಗ್ಗಳಿಕೆ ಹೊಂದಿದೆ. ಪ್ರಸ್ತುತ ಎಲ್ಕೆಜಿ ತರಗತಿಗೆ 60 ವಿದ್ಯಾರ್ಥಿಗಳನ್ನು ಸೇರಿಸಿಕೊಳ್ಳಲಾಗಿದ್ದು, ಶಾಲೆಯಲ್ಲಿ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ. ಸ್ಥಳೀಯ ಶಾಸಕರು ಶಾಲೆಯ ಎಲ್ಲ ಕೊರತೆಗಳನ್ನು ನೀಗಿಸಿದ್ದಾರೆ. ಗುಣಮಟ್ಟದ ಬೋಧನೆ ನೀಡಿ ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಶಾಲೆ ಮುಖ್ಯ ಪಾತ್ರ ವಹಿಸಿದೆ. ಗ್ರಾಮಸ್ಥರ ಸಹಭಾಗಿತ್ವದಲ್ಲಿ ವಿಶೇಷ ಸೌಲಭ್ಯಗಳನ್ನು ನೀಡಲಾಗುತ್ತಿದ್ದು, ಇಲ್ಲಿನ ಶಿಕ್ಷಕರು ಮಕ್ಕಳ ಉತ್ತಮ ಕಲಿಕೆಗಾಗಿ ಸಂಜೆ, ರಾತ್ರಿ ಹಾಗೂ ಬೆಳಗಿನ ಜಾವ ವಿದ್ಯಾರ್ಥಿಗಳ ಮನೆ ಮನೆಗೆ ತೆರಳಿ ಬೋಧನೆ ಮಾಡುತ್ತಿದ್ದಾರೆ ಎಂದು ಶ್ಲಾಘಿಸಿದರು. ಶಾಲೆಗೆ ಬಂದ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕ ತಾಯಂದಿರಿಗೆ ಕುಂಕುಮ, ಅರಿಶಿನ ಮತ್ತು ಹೂವು ನೀಡಿ ಸಾಂಪ್ರದಾಯಿಕವಾಗಿ ಸ್ವಾಗತಿಸಲಾಯಿತು. ಸಭೆಯಲ್ಲಿ ಭಾಗವಹಿಸಿದ್ದ ಮಕ್ಕಳಿಗೆ ಹಾಗೂ ಪೋಷಕರಿಗೆ ಗೋಧಿ ಪಾಯಸದ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಶಾಲೆಯ ಪ್ರಾಂಶುಪಾಲರಾದ ಶಾರದಾ, ಉಪ ಪ್ರಾಂಶುಪಾಲ ಯು ಸುದೇಶ್, ಎಸ್ಟಿಎಂಸಿ ಅಧ್ಯಕ್ಷೆ ನೇತ್ರಾವತಿ, ಕಿರಣ್ ಕುಮಾರ್, ಸಂತೋಷ್, ಎಚ್ಎನ್ ರವಿ, ಪಾಪಯ್ಯ, ಗೊಲ್ಲರಹಳ್ಳಿ ಪ್ರಭು, ವೀರೇಶ್ ಪ್ರಸಾದ್, ರಾಮಪ್ಪ, ಮರಡಿ ರವಿಕುಮಾರ್, ಎಂಬಿ ನಾಗರಾಜ್ ಕಾಕನೂರು ಸೇರಿದಂತೆ ಇತರರಿದ್ದರು. ನೀವು ಕೈ ಹಾಕ್ಬಿಡಿ, ಅಡ್ಡ ಬರಬೇಡಿ. ಎಲ್ಕೆಜಿ ಮತ್ತು ಯುಕೆಜಿ ವಿದ್ಯಾರ್ಥಿಗಳಿಗೆ ಈಗ ಪ್ರಥಮ ಪಿಯುಸಿಗೆ ವಿಶೇಷವಾಗಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಎಸ್ಎಸ್ಎಲ್ಸಿ ಇವರ ನೇತೃತ್ವದಲ್ಲಿ ಎಲ್ಕೆಜಿಯಿಂದ ಹಿಡಿದು ಪಿಯು ವರೆಗೆ ವಿಶೇಷವಾಗಿ ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಈ ದಿನ ಸ್ವಾಗತ ಸಮಾರಂಭವನ್ನು ಮಾಡಿದ್ದೇವೆ. ನಮ್ಮೆಲ್ಲರಿಗೂ ಕೂಡ ದೇವರು ಒಳ್ಳೆಯ ಆಯುರ್ವೇದವನ್ನ, ಉತ್ತಮ ಭವಿಷ್ಯವನ್ನು ಕೊಡಲಿ ಅಂತಕ್ಕಂಥ ಶುಭ ಆರೈಕೆಯನ್ನು ಕೊಟ್ಟಿರ್ತಕ್ಕಂಥ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಿಕ್ಷಕ ಸ್ನೇಹಿ ಆಗಿರ್ತಕ್ಕಂಥವರು ನಮ್ಮೆಲ್ಲರಿಗೂ ಉತ್ತಮ ಮಾರ್ಗದರ್ಶನ ಪೋಷಕ ಬಂಧುಗಳಿಗೆ ನಾವು ಕುಂಕುಮ ಮತ್ತು ಪುಷ್ಪವನ್ನು ಕೊಡುವುದರ ಮೂಲಕ ಬರಮಾಡಿಕೊಳ್ತಿದ್ದೀವಿ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಎಸ್ಎಂಸಿ ಅಧ್ಯಕ್ಷರು ಹಾಗೂ ಪ್ರಾಚಾರ್ಯರು ಜೋರಾದ ಚಪ್ಪಲಿಯನ್ನ ಎಲ್ಲ ಮಕ್ಕಳು ಜೋರಾದ ಚಪ್ಪಲಿ ಮೇಡಮ್ ಇತ್ತ ನೋಡಿ ಮಾಡ್ತಿದ್ದಿಲ್ಲ. ನಾವು ಉಚಿತವಾಗಿ ಶಿಕ್ಷಣವನ್ನ ಕೊಟ್ಟು ಆ ಮಕ್ಕಳಿಗೆ ಆ ರೀತಿ ಮಾಡಿದ್ವಿ. ಇದರ ಹಿಂದೆ ಈ ಶಾಲೆಯ ಶಿಕ್ಷಕರ ಪರಿವಾರದ ಶ್ರಮ ಇದೆ, ಅವರ ಮಾರ್ಗದರ್ಶನ ಇದೆ. ನಿಮ್ಮ ಮನೆ ಮನೆಗೆ ಬಂದಿದ್ದಾರೆ, ನಿಮ್ಮ ಮಕ್ಕಳೊಂದಿಗೆ ಮಾತಾಡಿದ್ದಾರೆ, ರಾತ್ರಿ ಕ್ಲಾಸ್ ಮಾಡಿದ್ದಾರೆ, ಸಂಜೆ ಕ್ಲಾಸ್ ಮಾಡಿದ್ದಾರೆ, ಬೆಳಿಗ್ಗೆ ಕ್ಲಾಸ್ ಮಾಡಿದ್ದಾರೆ. ಇದು ಒಂದೇ ಇಲ್ಲ, ಈ ಶಾಲೆ ಎಲ್ಲ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ಇದೆ, ಎಲ್ಲ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿ ನುಗ್ತಾ ಇದೆ. ಇವತ್ತು ತಪ್ಪರೆ ನಾಳೆ ರಿಸಲ್ಟ್ ಬರುತ್ತೆ. NMMS ಪರೀಕ್ಷೆಯಲ್ಲಿ ಈ ಶಾಲೆ ಚನ್ನಗಿರಿ ತಾಲೂಕಲ್ಲಿ ಹೆಚ್ಚು ಕಡಿಮೆ ಇದ್ರೆ ಜಿಲ್ಲೆಯಲ್ಲಿ ಮೊದಲ ಸ್ಥಾನದಲ್ಲಿ ನಿಲ್ಲುತ್ತೆ. ನನಗೆ ಗೊತ್ತಿದೆ, ಗ್ಯಾರಂಟಿ ಇದೆ, ನಂಬಿಕೆ ಇದೆ, ಭರವಸೆ ಇದೆ. ಅಷ್ಟು ಪ್ರಾಮಾಣಿಕವಾಗಿ ನಾವು ಪ್ರಯತ್ನವನ್ನು ಮಾಡಿದ್ವಿ. ನಮ್ಮ ಟೀಮು, ನಮ್ಮ ಶಿಕ್ಷಕರು NMMSಗೆ ಎಷ್ಟು ಕೆಲಸ ಮಾಡಿದ್ದಾರೆ ಅಂದ್ರೆ, ನಮ್ಮ ಧ್ಯಾನೇಶು ಮತ್ತೆ ಇನ್ನು ಅವರು ಹೆಸರುಗಳೆಲ್ಲ ಗೊತ್ತಿಲ್ಲ, ಸಾರಿ, ಜಗದೀಶ್ ಅವರೆಲ್ಲ ಎಷ್ಟು ಹುಚ್ಚಚ್ಕೊಂಡು ಕೆಲಸ ಮಾಡಿದಾರ್ರಿ. ಈ ತರ ಬರ್ಬೇಕು ಜೋಶ್, ನಮ್ಮ ಶಾಲೆ ಗೆಲ್ಬೇಕು, ನಮ್ಮ ಮಕ್ಕಳಿಗೆ ಅನುಕೂಲ ಆಗ್ಬೇಕು. ಆ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ಅವರು ತಿಂಗಳ 1,000 ರೂಪಾಯಿನ 4 ವರ್ಷ 48,000 ರೂಪಾಯಿ ಪ್ರತಿಭಾ ಪುರಸ್ಕಾರವನ್ನು ಪಡೀತಾರೆ. ಅವ್ರ ಬ್ಯಾಂಕಿಗೆ, ಅವ್ರ ಅಕೌಂಟಿಗೆ ಬರುತ್ತೆ. ಇದು ಯಾವ ಖಾಸಗಿ ಶಾಲೆಯಲ್ಲಿ ಇದೆ ಈ ಅವಕಾಶ? ಓನ್ಲಿ ಗೌರ್ಮೆಂಟ್ ಮತ್ತೆ ಏಡೆಡ್ ಶಾಲೆಗೆ ಮಾತ್ರ ಇರೋದು. ಖಾಸಗಿ ಶಾಲೆಯವರು ಅಡ್ಮಿಷನ್ ಆಗ್ಬೇಕಾದ್ರೆ ನಿಮ್ಮ ಮನೆಗಳಿಗೆ ಬಂದು 2 ಗಂಟೆ ಕುತ್ಕೊಂಡು ಹಿಂಗೆ ಮಾತಾಡ್ತಾರೆ, ನಮ್ಮ ಸ್ಕೂಲ್ಗೆ ಹಂಗೆ ಹಿಂಗೆ
ನಾವು ಅಡ್ಮಿಷನ್ ಮಾಡಿಸ್ಕೊಂಡು ಅಷ್ಟೇ ಅಲ್ಲದೆ ನಿಮ್ಮ ರಿಸಲ್ಟ್ ತರಬೇಕಾದ್ರೆ ಕೂಡ ನಮ್ಮೆಲ್ಲ ಟೀಚರ್ಸು ಬೆಳಗ್ಗೆ 5 ಗಂಟೆಯಿಂದ ನೀವು ಕಾಲ್ ಮಾಡ್ತಾರೆ, ಸಂಜೆ ಹೊತ್ತು ನಿಮ್ಮ ಮನೆಗಳಿಗೆ ಭೇಟಿ ಮಾಡಿ ನಿಮ್ಮ ಮಕ್ಕಳು ಓದ್ತಾ ಇದ್ದಾರೋ ಇಲ್ಲೋ ಅಂತೇಳಿ ಅವೆಲ್ಲ ವಿಷಯಗಳು ಎಷ್ಟು ಯಾವ ಸಬ್ಜೆಕ್ಟಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ, ಹೆಂಗೆ ಓದ್ತಾರೆ, ಸ್ಕೂಲಿಗೆ ಬರ್ತಿದ್ದಾರೆ ಇಲ್ಲೋ ಅಂತೇಳಿ ನಿಮಗೆ ಮನವರಿಕೆ ಮಾಡ್ಕೊಡ್ತೀವಿ. ಇನ್ನೊಂದು ವಿಶೇಷ, ನಿಮ್ಮೆಲ್ಲರಿಗೂ ಸ್ವಲ್ಪ ಅನುಮಾನಗಳು, ಕೆಲವು ಪ್ರಶ್ನೆಗಳಿದ್ದಾವೆ. ನಿಜವಾಗಿ ಅಂತ ಯಾವುದೇ ಅನುಮಾನಗಳನ್ನ ಇಟ್ಕೋಬೇಡಿ. ತುಂಬಾ ಉತ್ತಮವಾದ ಶಿಕ್ಷಕರಿದ್ದಾರೆ. ತುಂಬಾ ನ್ಯಾಷನಲ್ ಲೆವೆಲಲ್ಲಿ, ರಾಜ್ಯ ಮಟ್ಟದಲ್ಲಿ, ಇಡೀ ರಾಜ್ಯದ ನಮ್ಮ ಶಿಕ್ಷಕರ ಪರಿಚಯ ಮಾಡೋದಾದ್ರೆ ನಿಮಗೆ ನಾನು ಒಬ್ಬ ಶಿಕ್ಷಕನಾಗಿ ಪರಿಚಯ ಮಾಡ್ಕೊಳ್ತೀನಿ. ನಾನು KES ಅಂತ ಒಂದು ಎಕ್ಸಾಮ್ ಬರೀತೀನಿ. ಅದರಲ್ಲಿ ಅದಕ್ಕಿಂತ ಮುಂಚೆ ಸುಮಾರು ಒಂದು 20 ಎಕ್ಸಾಮ್ ಅನ್ನ ಪಾಸ್ ಮಾಡಿ ಒಂದ್ಸರಿ PDO ಆಗಿ ಗ್ರಾಮ ಪಂಚಾಯತ್ ಸೆಕ್ರೆಟರಿ ಅಪಾಯಿಂಟ್ ಆದ. ಅದಾದ್ಮೇಲೆ KES ಅನ್ನೋ ಎಕ್ಸಾಮ್ ಅಲ್ಲಿ ಕರ್ನಾಟಕಕ್ಕೆ 20ನೇ ರ್ಯಾಂಕ್ ತಗೊಂಡು ನಾನು ಪಾಸ್ ಆಗಿ ಶಾಲೆಗೆ 10 ವರ್ಷ ಟೀಚರ್ಸ್ಗೆ ಪಾಠ ಮಾಡಿದವರು ನಾನು. ಅದಾದ್ಮೇಲೆ ಈ ಶಾಲೆಗೆ ಬಂದೆ. ಅದಷ್ಟೇ ಅಲ್ಲ, ನಾನು ಒಬ್ಬನೇ ಅಲ್ಲ, ನಮ್ಮ ಶಾಲೆಯಲ್ಲಿರುವ ಪ್ರತಿಯೊಬ್ಬ ಟೀಚರ್ಸ್ ಕೂಡ ಸುಮ್ಮನೆ BEd, DEd ಮಾಡಿದ ತಕ್ಷಣ ಶಾಲೆಗೆ ಹೋಗಿ ಚಾಪಿ ಸೇರ್ಕೊಂಡು ಪಾಠ ಮಾಡೋರಲ್ಲ.